ಅಕ್ಕಿಗೆ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ಹಿಂಗ ಕನ್ನಡಿನ ಕೈಯಾಗ ಹಿಡ್ಕೊಂತಾಳ, ನೋಡ್ತಾಳ, ಏನು ಕಾಣ್ತದ? ಏನು ಕಾಣ್ತದ? ಅಕ್ಕಿನ ಮುಖಾನೇ ಕಾಣ್ತದ. ಅಕ್ಕಿಗೆ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ಬಾಯಿ ಬಡ್ಕೊಳಕ್ ಚಾಲು ಮಾಡಿದ್ಲು. ಯಾಕಂತ ಅತ್ತಿ ಬಂದ್ಲು. ಏನಾಗ್ಯದವ್ವ ಅಂದ್ಲು. ಏನಿಲ್ಲ, ನಿನ್ನ ಮಗ ಬಹಳ ಬಂಗಾರದಂತ ನನಗೆ ಕೊಟ್ಟ ಲಗ್ನ ಮಾಡಿ ಇವ ನೋಡ್ರೆ ಘಾತ ಮಾಡ್ಯಾನ, ನನಗೆ ಹೇಳಲಾರ್ದಂಗೆ ಇನ್ನೊಂದು ಮಾಡ್ಕೊಂಡು ಬಂದ. ಇವಳಪ್ಪ ಬರದಾನ, ನಾವು ಹಾಡ್ತೀವಿ, ನೀವು ಕೇಳ್ತೀರಿ, ನಾ ಹೇಳ್ತೀನಿ, ಮುಗಿತ. ಏನು ಹಿಂಗಂತ ಬೇಕಲ್ಲ. ಜ್ಞಾನ ಇದರ ಅರ್ಥ ತಿಳ್ಕೊಂಡು ಮಾಡಂತ. ಅವ್ರು ಎಲ್ಲರೂ ಸಾಮಾರು ಗುಡಿಗೆ ಹೊಂಟಾರ, ನಾನು ಹೋಗ್ಬೇಕಂತ ಹೋದ್ರೆ ನಡೆಯಂಗಿಲ್ಲ, ತಿಳ್ಕೊಂಡು ಹೋಗಬೇಕು. ಅವರೆಲ್ಲರೂ ಪುರಾಣಕ್ಕೆ ಹೊಂಟಾರ, ನಾನು ಹೋದ್ರಾಯ್ತು ಅಂತ ಬಂದ್ರೆ ನಡೆಯಲ್ಲ, ತಿಳ್ಕೊಂಡು ಬರಬೇಕು. ಅವ್ರು ಎಲ್ಲರೂ ಮೊಬೈಲ್ ತಗೊಂಡಾರ, ನಾನು ತಗೊಳ್ಬೇಕಂತ ನಡೆಯಂಗಿಲ್ಲ, ತಿಳ್ಕೊಂಡು ತಗೋಬೇಕು. ಅವ್ರೆಲ್ಲರೂ ಏನೋ ಬರೆಯಾಕತ್ತಾರಂತ ನಾನು ಬರೆದ್ರೆ ನಡೆಯಂಗಿಲ್ಲ, ತಿಳ್ಕೊಂಡು ಬದುಕು ಮಾಡಬೇಕು. ಆಗ ಮಾತ್ರ ಈ ಬದುಕಿಗೆ ಕಿಮ್ಮತ್ತು ಬರ್ತದ ವಿನಃ ಇನ್ನೊಂದಕ್ಕೆ ಅಲ್ಲ. ಒಬ್ಬ ಸಂತಿಗೆ ಹೊಂಟಿತ್ತು. ಸಂತಿಗೆ ಹೋಗೋ ಕಾಲಕ್ಕೆ ದಾರಿಗುಂಟ ಹೋದ್ರೆ ಬಹಳ ದೂರ ಆಗತ್ತಂತ ಹೊಲದಂದ ಅಡ್ಡ ದಾರಿ ಹಂಚಿ ಹೊಲದಂದ ಬಿದ್ದು ಹೊಂಟಿದ್ದ. ಹೊಲದಾಗ ಹೋಗೋ ಕಾಲಕ್ಕೆ ಮಟ್ಟ ಮಧ್ಯಾಹ್ನ ಆಗಿತ್ತು. ದೂರದೊಳಗೆ ಏನೋ ಹೊಳದಂಗ ಆಗ್ತದ. ಹೋಗಿ ನೋಡ್ತಾನ, ಏನಾಗಿತ್ತು ಅಂದ್ರೆ ಕನ್ನಡಿ ಇತ್ತು. ಏನಿತ್ತು? ಕನ್ನಡಿ. ಅದನ್ನು ನೋಡ್ಕೊಂಡು ಬಂದೀನಂತ ನೀವು ನನಗೆ ನೋಡಾಕತ್ತೀರಿ, ನೀವು ಅದನ್ನು ನೋಡಿ ಬಂದಿರಂತ ನಾನು ನಿಮಗೆ ನೋಡಾಕತ್ತೀನಿ. ಹೌದಿಲ್ಲ? ಕನ್ನಡಿ ಗುಣಧರ್ಮ. ನಾವು ಏನು ನೋಡ್ತೀವೋ ಅದು ಹೊಳ್ಳಿ ನಮಗೆ ತೋರಿಸ್ತದ. ನೀವು ನಿಂತರೆ ನೀವು ಹೆಂಗದಿರ ಹಂಗ ತೋರಿಸ್ತದ. ನೀವು ಏನದಕ್ಕೆ ತೋರಿಸ್ತೀರೋ ಅದು ಹೊಳ್ಳಿ ನಿಮಗೆ ತೋರಿಸ್ತದ. ಹಿಂಗದ ನೋಡಪ್ಪ. ಕನ್ನಡಿ ನಮ್ಮ ಪ್ರತಿಬಿಂಬವನ್ನು ತೋರಿಸ್ತದ ವಿನಃ ಮತ್ತೊಂದಲ್ಲ. ಈ ಪುಣ್ಯಾತ್ಮ ನೋಡ್ತಾನ. ಈ ಪುಣ್ಯಾತ್ಮ ನೋಡ್ತಾ ನೋಡಿದ ಮ್ಯಾಲ ಕನ್ನಡಿ ಫ್ರೇಮ್ ಅಂತಿರಲ್ಲ, ಕಟೌಟ್. ಆ ಕನ್ನಡಿ ಫ್ರೇಮ್ ಎದರದಿತ್ತು ಅಂದ್ರೆ ಬಂಗಾರದಿತ್ತು. ಎದ್ರದು? ಬಂಗಾರದ ಫ್ರೇಮ್ ಇತ್ತು. ಕೈಯೊಳಗೆ ಹಿಡ್ಕೊಂಡ, ಕಿಸೆಯೊಳಗೆ ಹಾಕೊಂಡು ಹೊಂಟ. 4 ಹೆಜ್ಜೆ ಮುಂದೆ ಹೋಗೋದೆ ತಡ. ಆ ಮನುಷ್ಯ ಯೋಚನೆ ಮಾಡದ, ನಾ ಹೊಂಟಿದ್ದೆ ಸಂತಿಗೆ ಹೊಂಟೀನಿ, ಇನ್ನು ಸಂತ್ಯಾಗ ಯಾರಾದರೂ ಪಾಕಿಟ್ ಹರಿದ್ರು ಅಂದ್ರೆ ಹೋಗಿ ಬಿಡಿಸದ. ಇದನ್ನು ಹೊಳ್ಳಿ ಮನ್ಯಾಗಿಟ್ಟು ಬರಬೇಕಂತ ಏನು ತೊಗೊಂಡು ಹೋದವ? ಏನು? ಕನ್ನಡಿ. ಕನ್ನಡಿನ ತೊಗೊಂಡ ಮನೆಗೆ ಬಂದ. ಮನೆಗೆ ತೊಗೊಂಡು ಬಂದ ಮ್ಯಾಲ ಹೆಂಡತಿ ಹಿತ್ತಲದೊಳಗ ಕಸ ಮುಸ್ರಿ ಮಾಡಕತ್ತಿದ್ಲು. ಮಾಡುವ ಕಾಲಕ್ಕೆ ಹೆಣತಿಗೆ ಮಾತಾಡಿಸ್ಲಿಲ್ಲ. ಒಳಗೆ ಹೋದ, ಟಿಜೋರಿ ತೆಗೆದ, ಟಿಜೋರಿ ಒಳಗೆ ಇಟ್ಟ ತನ್ನ ಪಾಡಿಗೆ ತಾ ಹೊಂಟ. ಹೆಂಡತಿ ಹಿಂದೆ ನಿಂತು ನೋಡಾಕತ್ತಿದ್ಲು. ಒಂದು ದಿವಸ ನನ್ನ ಗಂಡ ನನಗೆ ಹೇಳಾರ್ದಂಗ ಟಿಜೋರಿ ತೆಗೆದಿಲ್ಲ. ಟಿಜೋರಿ ತೆಗೆದ್ರು ತೆಗುವಲ್ಯಾಕ ಒಳಗೆ ಮತ್ತೊಂದಿಟ್ಟಿಟ್ಟೆ ಸಣ್ಣ ಕಿಮ್ಮತ್ತಿನ ಸಾಮಾನು ಇಡಬೇಕು. ಅದನ್ನು ತೆಗೆದಾನ. ತೆಗೆದು ಏನೋ ಒಳಗೆ ಇಟ್ಟಾನ. ಇಟ್ಟು ಹೊಂಟಾನ. ನಾ ಬಂದಿನಂತನೂ ಹೇಳಿಲ್ಲ, ನಾ ಹೊಂಟಿನಂತನೂ ಹೇಳಿಲ್ಲ. ಏನಿಟ್ಟಾನ ಅಂತ ಸಂಶಯ ಚಾಲು ಆಯ್ತು. ಏನು ಚಾಲು ಆಯಿತು? ಸಂಶಯ. ಭಾಳ ಮಂದಿ ಬದುಕ ಹಾಳಾಗೋದು, ಭಾಳ ಮಂದಿ ನ್ಯಾಯ ಪಂಚಾಯಿತಿ ಮಾಡೋದು ಇದೇ ಸಂಶಯಕ್ಕೆ. ಹೇಳೋದು ಅರ್ಥ ಆಯ್ತು. ಗಂಡ ಹೆಂಡತಿ ಇಬ್ಬರು ಜಗಳ ಆಡಿ ಕೋರ್ಟಿಗೆ ಹೋಗೋದು ಇದೇ ಸಂಶಯಕ್ಕನೆ. ಈ ಸಂಶಯ ಅನ್ನೋ ಪಿಶಾಚಿ ಭಾಳ ಕೋಡಿರ್ತದೆ, ಭಾಳ ಕೋಡಿ. ಸೊಂಟ ಮುರಿದ್ರೂ ಪರವಾಗಿಲ್ಲ, ಸಂಶಯ ನಿವಾರಣೆ ಮಾಡ್ಕೊಂಡ್ಬಿಡ್ಬೇಕಂತ. ಸೊಂಟ ಮುರಿದ್ರೂ ಪರವಾಗಿಲ್ಲ, ನಮ್ಮ ಸಂಶಯ ಇರಬಾರ್ದ ಬದುಕಿನ್ಯಾಗ, ಸಂಸಾರ. ಯಾವಾಗ ಹೆಂಡತಿ ಈ ಗಂಡ ಹೋಗೋದೆ ತಡ ಟಿಜೋರಿ ಒಡಿತಾಳ. ಒಡೆದ ತೆಗೆದ ನೋಡ್ತಾಳ. ಏನು ಸಿಕ್ತಕ್ಕಿಗೆ? ದುರಾದೃಷ್ಟಕ್ಕ ಕನ್ನಡಿ ಅಂದ್ರೆ ಏನು ಅಂತ ಆಕಿಗೆ ಗೊತ್ತಿಲ್ಲ. ಕನ್ನಡಿ ಅಂದ್ರೆ ಏನು? ನಾವು ಏನು ನೋಡ್ತೀವಿ ಅದೇ ನಮಗೆ ತೋರಿಸ್ತೀವಿ. ಆಕಿಗೆ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ.
ಹಿಂಗ ಕನ್ನಡಿನ ಕೈಯಾಗ ಹಿಡ್ಕೊಂತಾಳ, ನೋಡ್ತಾಳ, ಏನು ಕಾಣ್ತದ? ಏನು ಕಾಣ್ತದ? ಅಕ್ಕಿನ ಮುಖಾನೇ ಕಾಣ್ತದ. ಅಕ್ಕಿಗೆ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ಬಾಯಿ ಬಡ್ಕೊಳಕ್ ಚಾಲು ಮಾಡಿದ್ಲು. ಯಾಕಂತ ಅತ್ತಿ ಬಂದ್ಲು. ಏನಾಗ್ಯದವ್ವ ಅಂದ್ಲು. ಏನಿಲ್ಲ, ನಿನ್ನ ಮಗ ಬಹಳ ಬಂಗಾರದಂತ ನನಗೆ ಕೊಟ್ಟು ಲಗ್ನ ಮಾಡಿ ಇವ ನೋಡ್ರೆ ಘಾತ ಮಾಡ್ಯಾನ, ನನಗೆ ಹೇಳಲಾರ್ದಂಗೆ ಇನ್ನೊಂದು ಮಾಡ್ಕೊಂಡು ಬಂದಾನ ಅಂದ್ಲಕ್ಕಿ. ಏನು ಸಾಕ್ಷಿ ಅಂದ್ಲ ಅತ್ತಿ. ಇದಕ್ಕೇನು ಸಾಕ್ಷಿ? ಏನು ಸಾಕ್ಷಿ ಅಂತ ಕೇಳ್ತಲ್ಲ, ನೋಡಿ ಇಲ್ಲಿ ಫೋಟೋ ಅಂದ್ಲಕ್ಕಿ. ಅದ್ರೊಳಗೆ ಏನು ಕಂಡದ್ರಿ? ಅಕ್ಕಿನ ಮುಖ ಕಂಡದ. ಕನ್ನಡಿ ಅಂದ್ರೆ ಅಕ್ಕಿಗೆ ಗೊತ್ತಿಲ್ಲ. ಅಕ್ಕಿನ ಮುಖ ನೋಡಿ ಅಕ್ಕಿ ತಿಳ್ಕೊಂಡಾಳ, ಇನ್ನೊಬ್ಬ ಯಾರ ಜೊತೆಗೆ ಇವ ಅದಾನ. ಎಲ್ಲದ ತೋರಿಸು ಅಂದ್ಲ ಅತ್ತಿ. ಅತ್ತಿಗೆ ತೋರಿಸ್ತಾಳ. ಏನು ಕನ್ನಡಿ ತೋರಿಸ್ತಾಳ. ಅಕ್ಕಿ ತಿಳ್ಕೊಂಡಾಳ ಫೋಟೋ, ಈಕಿನೂ ತಿಳ್ಕೊಂಡಾಳ ಫೋಟೋ. ಅತ್ತಿ ನೋಡ್ತಾಳ, ನೋಡೋದ ತಡ ಅಕ್ಕಿನೂ ತಗೋ, ಇಬ್ರು ಕೂಡಿ ಚಾಲು. ಹಿಂಗ ಹಿರೇ ಒಬ್ಬ ಹಾದು ಹೊಂಟಿದ್ದ ಮನೆ ಮುಂದೆ. ಹೋಗೋದೇ ತಡ ಅವ ಒಳಗೆ ಬರುತ್ತ. ಒಳಗೆ ಬಂದ ಮೇಲೆ ಇವ್ರಿಬ್ಬರು ಬಾಯಿಗೆ ಅವ್ರು ಏನಾಗ್ಯದ ಅಂದ. ಏನಾಗತ್ತಪ್ಪ, ನನ್ನ ಮಗ ಬಹಳ ಬಂಗಾರದ ಅನ್ಕೊಂಡಿದ್ದೆ, ಕಬ್ಬಣಾಗ್ಯದ ಅಂತದು. ನನ್ನ ಮಗ ಬಹಳ ಬಂಗಾರದಂತ ಅನ್ಕೊಂಡಿದ್ದೆ, ಕಬ್ಬಣಾಗ್ಯದ. ಭಾಳ ಬಂಗಾರದಂತ ಸೊಸಿಗೆ ಕೊಟ್ಟು ಲಗ್ನ ಮಾಡಿದ್ರು ಇನ್ನೊಂದು ಮಾಡ್ಕೊಂಡು ಬಂದದ. ಹೆಂಗ ತೋರಿಸು ಅಂದಾಗ, ಏನು ತೋರಿಸ್ತಿ ಬಿಡಿಯಪ್ಪ, ಭಾಳ ಚಲೋ ವಯಸ್ಸಿನಿಂದರೆ ಮಾಡ್ಕೊಳ್ಳಾಕ ಹೋಗಿ ನನ್ನಂಥ ಮುದುಕಿನ ಮಾಡ್ಕೊಂಡದ. ಅಕ್ಕಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನಂತ. ಅಕ್ಕಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರ ಏನು ಅಂತ. ಎಲ್ಲದ ತೋರಿಸು ಅಂತ ಈ ಹಿರಿ ಮನುಷ್ಯ ಕೇಳಿದಾಗ ನೋಡ್ತಾನ, ಅವನ ಮುಖಾನೇ ಕಾಣ್ತದ. ಹಿಂಗೆ ಒಂದು ಮಾತು ಅನ್ನಬೇಕು ಅಂತಾನ. ಅನ್ನೋದ್ರೊಳಗಾಗಿ ಗಂಡ ಸಂತಿ ಮುಗಿಸ್ಕೊಂಡು ಒಳಗೆ ಹಿಂಗೆ ಬರಕತ್ತಿದ್ದ. ಬರೋದೇ ತಡ 3 ಮಂದಿ ನಿಂತಿದ್ರು. ಆ ಪುಣ್ಯಾತ್ಮ ಹಿರಿಯವಂತನ, ಹುಚ್ಚ, ಜಗತ್ತಿನ್ಯಾಗ ಒಂದು ಗಂಡ ಹೆಣ್ಣಿನ ಜೊತೆಗೆ ಲಗ್ನ ಆಗತ್ತಂತ ಕೇಳಿನಿ, ಹೋಗಿ ನನ್ನಂಥ ಗಂಡಗೆ ಲಗ್ನ ಆಗ್ಯಲ್ಲೋ ನೀನು ಅಂತ ಹೇಳೋ ತಾತ್ಪರ್ಯ. ಆ ಹಿರಿ ಮನುಷ್ಯಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ನಾವು ಈ ಕಥೆಯನ್ನು ಸುಮ್ಮನೆ ಹೇಳಿಲ್ಲ. ಯಾಕೆ ಹೇಳಿದೆ ಅಂದ್ರೆ ತಿಳ್ಕೊಂಡು ಬದುಕು ಮಾಡಬೇಕಾಗ್ಯದ. ಕನ್ನಡಿ ಅಂದ್ರೆ ಏನು ಅಂತ ತಿಳ್ಕೊಂಡು ಉಪಯೋಗ ಮಾಡಬೇಕಾಗ್ಯದ. ಮೊಬೈಲ್ ಅಂದ್ರೆ ಏನು ಅಂತ ತಿಳ್ಕೊಂಡು ಉಪಯೋಗ ಮಾಡಬೇಕಾಗ್ಯದ. ಆಗ ಈ ಬದುಕಿಗೆ ಸಾರ್ಥಕತೆ ಆಗ್ತದೆ ವಿನಃ ಮತ್ತೊಂದಕ್ಕಲ್ಲ. ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಬಾಳು ಶೃಂಗಾರ. ಅರಿತು ಬೆರೆತು ಬಾಳಿದರೆ ಅದುವೇ ಜೀವನ ಸಾಕ್ಷಾತ್ಕಾರ. ತಿಳ್ಕೊಳ್ಳಬೇಕು. ಮನುಷ್ಯ ತಿಳ್ಕೊಂಡು ಬದುಕು ಮಾಡಬೇಕು. ಅದ್ರ ಒಳಗೊಂದು ಮಜಾ ಬರ್ತದೆ. ಅಂಥ ತಿಳುವಳಿಕೆ ನನಗೆ ಬೇಕು ಅಂತ ಶರಣ ಬಸಪ್ಪನವರು ಕಲಕೇರಿಯ ಮರುಳಾ